ಸ್ನೇಹಿತರೆ, ಇಂದಿನ ಈ ಪ್ರಮುಖ ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು ಭಾರತ ಮತ್ತು ರಷ್ಯಾದ ಸ್ನೇಹಕ್ಕಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿಯೂ ಜೈ ಹಿಂದ್ ಎಂದು ಬರೆಯಿರಿ. ಯಾಕಂದ್ರೆ ಭಾರತ ಮತ್ತು ರಷ್ಯಾ ಸೇರಿ ಅಂತಹ ಒಂದು ಕೆಲಸವನ್ನ ಮಾಡಿದೆ, ಅದು ಪ್ರತಿಯೊಬ್ಬ ಭಾರತೀಯನಿಗೂ ತಿಳಿಯಲೇಬೇಕು. ವಾಸ್ತವವಾಗಿ ರಷ್ಯಾದೊಂದಿಗೆ ಇತ್ತೀಚೆಗೆ ನಡೆದ ಮಾತುಕತೆಯ ನಂತರ ರಷ್ಯಾ ಭಾರತಕ್ಕೆ ಅಂತಹ ತಂತ್ರಜ್ಞಾನ ಮತ್ತು ಯಂತ್ರಗಳನ್ನ ನೀಡಲು ಪ್ರಾರಂಭಿಸಿದೆ. ಅದನ್ನ ಜಗತ್ತಿನ ಬಹುಶಃ ಬೇರೆ ಯಾವುದೇ ದೇಶ ಭಾರತಕ್ಕೆ ನೀಡಲು ಸಾಧ್ಯವಿಲ್ಲ. ರಷ್ಯಾದಿಂದ ಪಡೆದ ಈ ಯಂತ್ರಗಳ ನಂತರ ಭಾರತವು ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಆಧಿಪತ್ಯವನ್ನು ಸ್ಥಾಪಿಸುವ ಸಾಮರ್ಥ್ಯವನ್ನ ಪಡೆಯಲಿದೆ. ಅಷ್ಟೇ ಅಲ್ಲ, ಈ ಯಂತ್ರಗಳ ಸಹಾಯದಿಂದ ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಶ್ವದ ಟಾಪ್ 3 ದೇಶಗಳ ಪಟ್ಟಿಗೆ ಸೇರ್ಪಡೆಯಾಗಲಿದೆ. ಹೌದು, ಈಗ ಭಾರತ ರಾಕೆಟ್ ಇಂಜಿನ್ಗಳನ್ನ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗೋದಿಲ್ಲ, ಬದಲಿಗೆ ಪ್ರಿಂಟ್ ಮಾಡಲಾಗುತ್ತೆ. ರಷ್ಯಾ ಭಾರತಕ್ಕೆ ಅಂತಹ ರಹಸ್ಯ ತಂತ್ರಜ್ಞಾನವನ್ನ ನೀಡಿದೆ. ಅದು ಬಾಹ್ಯಾಕಾಶದಲ್ಲಿ ಭಾರತದ ಪರಮಾಧಿಕಾರ ಖಚಿತಪಡಿಸುತ್ತೆ. ರಕ್ಷಣಾ ಕ್ಷೇತ್ರದಿಂದ ಬಂದ ಈ ಸುದ್ದಿಯು ಚೀನಾ ಮತ್ತು ಅಮೆರಿಕವನ್ನ ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ರಷ್ಯಾ ಭಾರತದ ಇಸ್ರೋಗೆ ವಿಶ್ವದ ಅತ್ಯಾಧುನಿಕ ಬೀಮ್ 2800 3D ಪ್ರಿಂಟರ್ ಅನ್ನ ಡೆಲಿವರಿ ಮಾಡಿದೆ. ಇದು ಯಾವುದೇ ಸಾಮಾನ್ಯ ಪ್ರಿಂಟರ್ ಅಲ್ಲ, ಬದಲಿಗೆ ಇದೊಂದು ಟೈಟಾನಿಯಂ ಅಲಾಯನ್ನ ಪ್ರಿಂಟ್ ಮಾಡುವ ಯಂತ್ರವಾಗಿದೆ. ಇದು ರಾಕೆಟ್ನ ಅಂತಹ ಭಾಗಗಳನ್ನು ತಯಾರಿಸಬಲ್ಲದು. ಇವುಗಳನ್ನು ತಯಾರಿಸುವುದು ಇದುವರೆಗೆ ಅಸಾಧ್ಯವೆಂದು ಪರಿಗಣಿಸಲಾಗಿತ್ತು. ಈ ಯಂತ್ರವು ಭಾರತದ ಏರೋಸ್ಪೇಸ್ ಕನಸನ್ನ ಹೇಗೆ ನನಸು ಮಾಡುತ್ತದೆ, ಬನ್ನಿ ಇದನ್ನ ಡಿಕೋಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಅಷ್ಟಕ್ಕೂ ಈ ಯಂತ್ರವನ್ನೇ ಯಾಕೆ ಗೇಮ್ ಚೇಂಜರ್ ಅಂತ ಅನ್ನಲಾಗುತ್ತಿದೆ? ತಾಂತ್ರಿಕ ಜಗತ್ತಿನಲ್ಲಿ ಈ ಯಂತ್ರವನ್ನ ಗೇಮ್ ಚೇಂಜರ್ ಎಂದು ಕರೆಯಲು ಕೆಲವು ಪ್ರಮುಖ ಕಾರಣಗಳಿವೆ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಮೊದಲನೇದು, ಇದರಲ್ಲಿರುವ ಮೊದಲ ವಿಶೇಷತೆ ಇದರಲ್ಲಿ ಅಳವಡಿಸಿರುವ ಎಲೆಕ್ಟ್ರಾನ್ ಬೀಮ್ ಮೆಲ್ಟಿಂಗ್. ಹೌದು, ಈ ಪ್ರಿಂಟರ್ ಎಲೆಕ್ಟ್ರಾನ್ ಬೀಮ್ ಮೆಲ್ಟಿಂಗ್ ತಂತ್ರಜ್ಞಾನದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ವ್ಯಾಕ್ಯೂಮ್ ಒಳಗಡೆ ಲೋಹದ ಪುಡಿಯನ್ನ ಕರಗಿಸಿ ಪದರ ಪದರವಾಗಿ, ಅಂದ್ರೆ ಲೇಯರ್ ಬೈ ಲೇಯರ್ ಭಿನ್ನವಾದ ಭಾಗಗಳನ್ನು ಸಿದ್ಧಪಡಿಸಲಾಗುತ್ತೆ. ಎರಡನೇದು, ಟೈಟಾನಿಯಂ ಅಲಾಯ್ ಪ್ರಿಂಟಿಂಗ್. ಹೌದು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಟೈಟಾನಿಯಂ ಅತ್ಯಂತ ಪ್ರಮುಖ ಲೋಹ. ಯಾಕಂದ್ರೆ ಇದು ತುಂಬಾನೇ ಹಗುರವಾಗಿರುತ್ತೆ ಮತ್ತು ಅತಿ ಹೆಚ್ಚು ತಾಪಮಾನವನ್ನ ತಡೆದುಕೊಳ್ಳಬಲ್ಲದು. ಬೀಮ್ 2800 ಇದನ್ನ ಅತ್ಯಂತ ನಿಖರವಾಗಿ ಪ್ರಿಂಟ್ ಮಾಡುತ್ತೆ. ಮೂರನೇದು, ಗಾತ್ರ ಮತ್ತು ಸಾಮರ್ಥ್ಯ, ಅಂದ್ರೆ ಸೈಜ್ ಅಂಡ್ ಕೆಪಾಸಿಟಿ. ಇದರ ಪ್ರಿಂಟಿಂಗ್ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂದರೆ ಇದು ರಾಕೆಟ್ ಇಂಜಿನ್ ನ ದೊಡ್ಡ ದೊಡ್ಡ ಭಾಗಗಳನ್ನ ಮತ್ತು ಸ್ಯಾಟಲೈಟ್ ನ ಚೌಕಟ್ಟುಗಳನ್ನ ಒಂದೇ ಬಾರಿಗೆ ಸಿದ್ಧಪಡಿಸಬಲ್ಲದು. ಈಗ ಭಾರತಕ್ಕೆ ಇದರಿಂದಾಗುವ ಲಾಭಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಷ್ಟಕ್ಕೂ ಇದನ್ನ ತಯಾರಿಸಲು ಲೈಟ್ ವೇಟ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಹಾಗೂ ನಾವು ತಯಾರಿಸುವ ಹಲವು ಇಂಜಿನ್ಗಳನ್ನ ಇದರ ಮೂಲಕ ಸುಲಭವಾಗಿ ತಯಾರಿಸಬಹುದು, ಅಂದ್ರೆ ತೂಕದಲ್ಲಿ ಇಳಿಕೆ ಮಾಡಬಹುದು. 3D ಪ್ರಿಂಟಿಂಗ್ ನಿಂದ ತಯಾರಿಸುವ ಭಾಗಗಳು ಸಾಂಪ್ರದಾಯಿಕ ವೆಲ್ಡಿಂಗ್ ಅಥವಾ ಕಾಸ್ಟಿಂಗ್ ಗಿಂತ 30 ರಿಂದ 40% ರಷ್ಟು ಹಗುರವಾಗಿರುತ್ತೆ. ರಾಕೆಟ್ನ ತೂಕ ಎಷ್ಟು ಕಡಿಮೆಯಾಗುತ್ತದೋ ಅದರ ಕಾರ್ಯಕ್ಷಮತೆ ಅಷ್ಟೇ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ಪೇಲೋಡ್ ಅನ್ನ ಹೊತ್ತೊಯ್ಯಲು ರಾಕೆಟ್ಗೆ ಸಾಧ್ಯವಾಗುತ್ತೆ. ಈಗ ಇಸ್ರೋ ಕೈಯಲ್ಲಿ ಈ ತಂತ್ರಜ್ಞಾನ ಬಂದಿದೆ. ನೆಕ್ಸ್ಟ್, ಸಮಯದ ಉಳಿತಾಯ. ಹಿಂದೆ ಈ ಎಲ್ಲಾ ಭಾಗಗಳನ್ನು ತಯಾರಿಸಲು ಹಲವು ಯಂತ್ರಗಳು ಮತ್ತು ತಿಂಗಳುಗಳ ಗಟ್ಟಲೆ ಸಮಯ ಬೇಕಾಗ್ತಾ ಇತ್ತು. ಈ ಪ್ರಿಂಟರ್ ಅದನ್ನ ಕೆಲವೇ ದಿನಗಳಲ್ಲಿ ಅಥವಾ ಗಂಟೆಗಳಲ್ಲಿ ಸಿದ್ಧಪಡಿಸುತ್ತೆ. ಇದರ ಅರ್ಥ ಹೆಚ್ಚು ರಾಕೆಟ್ ಗಳನ್ನ ಲಾಂಚ್ ಮಾಡಬಹುದು, ಅದು ಕೂಡ ಕಡಿಮೆ ಸಮಯದಲ್ಲಿ. ಇದರ ಅತಿ ಹೆಚ್ಚು ಬಳಕೆ ಗಗನಯಾನ ಮತ್ತು ಚಂದ್ರಯಾನ 4 ರಲ್ಲಿ ನಡೆಯಲಿದೆ. ಭಾರತದ ಮಾನವ ಸಹಿತ ಮಿಷನ್ ಗಗನಯಾನಕ್ಕೆ ಸುರಕ್ಷತೆ ಮತ್ತು ಬಲವು ಬಹಳ ಮುಖ್ಯ. ಈ ಪ್ರಿಂಟರ್ ಮೂಲಕ ತಯಾರಿಸಿದ ಇಂಜಿನ್ ನ ಭಾಗಗಳು ಎಲ್ಲಾ ವೈಫಲ್ಯದ ಸಾಧ್ಯತೆಯನ್ನ ಶೂನ್ಯಕ್ಕೆ ಇಳಿಸುತ್ತೆ. ಇದರಿಂದ ಈ ತಂತ್ರಜ್ಞಾನವನ್ನ ನಾವು ಹೆಚ್ಚಾಗಿ ಬಳಸಲಿದ್ದೀವಿ. ಈಗಿನ ಸಮಯದಲ್ಲಿ ರಷ್ಯಾ ಮಿಸೈಲ್ ಗಳನ್ನ ಭಾರತಕ್ಕೆ ನೀಡ್ತಿದೆ. ಇಂದು ರಷ್ಯಾದ ಮೇಲೆ ಕಠಿಣ ನಿರ್ಬಂಧಗಳು ಇದ್ರೂ ಸಹ ರಷ್ಯಾ ತನ್ನ ಹೈ ಎಂಡ್ ಯಂತ್ರಗಳನ್ನ ಭಾರತಕ್ಕೆ ನೀಡ್ತಾ ಇರೋದು ಸಣ್ಣ ವಿಷಯವೇನಲ್ಲ. ಇದರಲ್ಲಿ ರಷ್ಯಾ ಇನ್ನು 2 ವಿಷಯಗಳನ್ನ ಸೇರಿಸಿದೆ. ಅದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಮೊದಲನೇದು, ತಂತ್ರಜ್ಞಾನ ವರ್ಗಾವಣೆ. ರಷ್ಯಾ ಕೇವಲ ಯಂತ್ರಗಳನ್ನು ಮಾತ್ರ ನೀಡ್ತಿಲ್ಲ, ಬದಲಿಗೆ ಭಾರತೀಯ ಇಂಜಿನಿಯರ್ಗಳಿಗೆ ಇಂಜಿನ್ ಚಲಾಯಿಸುವ ಮತ್ತು ಭವಿಷ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ತರಬೇತಿಯನ್ನು ನೀಡುತ್ತಿದೆ. ಇದರಿಂದ ಚೀನಾಗೆ ಟೆನ್ಷನ್. ಚೀನಾದ 3D ಪ್ರಿಂಟಿಂಗ್ ತಂತ್ರಜ್ಞಾನವು ತುಂಬಾ ಮುಂದಿತ್ತು, ಆದ್ರೆ ರಷ್ಯಾದ ಈ ಯಂತ್ರವು ಭಾರತವನ್ನ ಆ ರೇಸಲ್ಲಿ ಸಮಬಲಕ್ಕೆ ತಂದು ನಿಲ್ಲಿಸಿದೆ. ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಅತಿ ದೊಡ್ಡ ಗೆಲುವು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ, ಇದು ಕೇವಲ ಏರೋಸ್ಪೇಸ್ ಮಾತ್ರವಲ್ಲದೆ ರಕ್ಷಣಾ ಉದ್ಯಮಕ್ಕೂ ದೊಡ್ಡ ಬದಲಾವಣೆ ತರಲಿದೆ. ನಾವು ಇದನ್ನ ನಮ್ಮ MNCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನದ ಮಿಸೈಲ್ ಮತ್ತು ಇಂಜಿನ್ ತಯಾರಿಸಲು ಇದನ್ನ ಬಳಸಲಿದ್ದೇವೆ. ಭಾರತದ ಈ ದೊಡ್ಡ ಸಿದ್ಧತೆಯ ಬಗ್ಗೆ ಮತ್ತು ಭಾರತ ರಷ್ಯಾ ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ಸ್ ನಲ್ಲಿ ತಪ್ಪದೆ ಬರೆದು ತಿಳಿಸಿ.
ಅಮೆರಿಕದ ಏಕಸ್ವಾಮ್ಯ ಅಂತ್ಯ. ಜಾಗತಿಕ ರಾಜಕೀಯದಲ್ಲಿ ಈಗ ಹೊಸ ಬದಲಾವಣೆ ಬರಲಿದೆ. ಇಂದಿನಿಂದ ಅಮೆರಿಕದ ಆಧಿಪತ್ಯ ಕೊನೆಗೊಳ್ಳಲಿದೆ. ಹೌದು, ವಿಶ್ವದ ಏಕೈಕ ಸೂಪರ್ ಪವರ್ ಎಂಬ ಅಮೆರಿಕದ ಅಹಂಕಾರ ಇಂದು ಮುರಿದು ಬಿದ್ದಿದೆ. 1991ರಲ್ಲಿ ಸೋವಿಯತ್ ಒಕ್ಕೂಟದ ವಿಘಟನೆಯ ನಂತರ ಅಮೆರಿಕ ವಿಶ್ವದ ಏಕೈಕ ಬಲಿಷ್ಠ ರಾಷ್ಟ್ರವಾಗಿ ಉಳಿದಿತ್ತು. ಅಂದಿನಿಂದ ಇಂದಿನವರೆಗೆ ಇಡೀ ಜಗತ್ತು ಅಮೆರಿಕದ ನೆರಳಿನ ಅಡಿಯಲಿತ್ತು. ಆದರೆ ಇಂದು 3 ಮೇ 2026ರಂದು ಆ ಏಕ ಚಕ್ರಾಧಿಪತ್ಯ ಕೊನೆಗೊಂಡಿರೋದು ಮಾತ್ರವಲ್ಲದೆ ವಿಶ್ವದ ಪರಮೋಚ್ಚ ಶಕ್ತಿ ಎಂಬ ಗರ್ವವು ಈಗ ಅಳಿದು ಹೋಗಿದೆ. ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್. ಈ ಕ್ರೆಡಿಟ್ ಎಲ್ಲ ಡೊನಾಲ್ಡ್ ಟ್ರಂಪ್ಗೆ ಕೊಡಬೇಕು. ಆದ್ರೆ ಇದು ಸಂಭವಿಸಿದ್ದು ಮಾತ್ರ ಚೀನಾದ ನಿರ್ಧಾರದಿಂದಾಗಿ. ಈಗ ನಿಮ್ ಸ್ಕ್ರೀನ್ ಮೇಲೆ ನೋಡಿ, 48 ಗಂಟೆಗಳ ಹಿಂದೆ ಅಮೆರಿಕ ಸರ್ಕಾರ ಚೀನಾದ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರಿತು. ಕಾರಣ, ನಿಷೇಧಿತ ಇರಾನಿನ ಕಚ್ಚಾ ತೈಲವನ್ನ ಚೀನಾದ ಕಂಪನಿಗಳು ಖರೀದಿಸಿ ಸಂಸ್ಕರಿಸುತ್ತಿವೆ ಎಂಬ ಕಾರಣಕ್ಕೆ ಈ ನಿರ್ಬಂಧ ಹೇರಲಾಗಿತ್ತು. ಇದಲ್ಲದೆ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದ್ದಕ್ಕೂ ಕೂಡ ಅನೇಕ ನಿರ್ಬಂಧಗಳನ್ನ ಹಾಕಲಾಗಿತ್ತು. ಆದ್ರೆ 48 ಗಂಟೆಗಳ ನಂತರವೂ ಅಮೆರಿಕದ ಈ ನಿರ್ಬಂಧಗಳು ಜಾರಿಯಾಗಲೇ ಇಲ್ಲ. ಕಳೆದ 25 ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮೆರಿಕ ವಿಧಿಸಿದ ನಿರ್ಬಂಧಗಳು ಯಾವುದೇ ಕೆಲಸ ಮಾಡ್ತಿಲ್ಲ, ಅಂದ್ರೆ ಯೂಸ್ಲೆಸ್ ಆಗೋಗಿವೆ. ಇದು ಹೇಗೆ ಸಾಧ್ಯವಾಯಿತು ಅಂತ ನಿಮ್ಗೆ ಅನಿಸ್ಬಹುದು. ಅಮೆರಿಕದ ನಿರ್ಬಂಧಗಳು ಎಷ್ಟು ಪ್ರಬಲವಾಗಿರುತ್ತವೆ ಎಂದರೆ ವಿಶ್ವದ ಯಾವುದೇ ದೇಶವನ್ನಾದರೂ ಅದರ ಮುಂದೆ ಮಂಡಿಯೂರುವಂತೆ ಮಾಡಬಲ್ಲವು. ಆದ್ರೆ ಚೀನಾದ ವಿರುದ್ಧ ಇದು ಏಕೆ ಕೆಲಸ ಮಾಡ್ತಿಲ್ಲ? ಇದಕ್ಕೆ ಕಾರಣ ಚೀನಾ ಸರ್ಕಾರದ ಘೋಷಣೆ. ಹೌದು, ಚೀನಾ ಸರ್ಕಾರ ಅಧಿಕೃತವಾಗಿ ಹೀಗೆ ಹೇಳಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಅದರ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಅನ್ನ ಇಟ್ಟಿದ್ದೀನಿ, ನೋಡಬಹುದು. ನಾವು ಅಮೆರಿಕದ ನಿರ್ಬಂಧಗಳನ್ನ ತಿರಸ್ಕರಿಸ್ತಾ ಇದ್ದೀವಿ ಮತ್ತು ನಮ್ಮ ದೇಶದ ಕಂಪನಿಗಳಿಗೆ ಅಮೆರಿಕದ ನಿರ್ಬಂಧಗಳನ್ನ ಕಡೆಗಣಿಸುವಂತೆ ಆದೇಶಿಸ್ತಾ ಇದ್ದೀವಿ. ಅಂದರೆ ಇರಾನ್ನಿಂದ ಕಚ್ಚಾ ತೈಲವನ್ನ ಖರೀದಿಸಿ, ಸಂಸ್ಕರಿಸಿ ಮತ್ತು ವ್ಯಾಪಾರ ಮುಂದುವರಿಸಿ. ಅಮೆರಿಕ ನಿಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಎಂದು ಚೀನಾ ಧೈರ್ಯ ತುಂಬಿದೆ. ಕೇವಲ ಮಾತಿನಿಂದ ಇದು ಸಾಧ್ಯವೇ ಎಂದು ನೀವು ಯೋಚಿಸಬಹುದು. ಆದ್ರೆ ಈಗ ಅದು ಸಾಧ್ಯ. ಯಾಕಂದ್ರೆ ಅಮೆರಿಕ ಚೀನಾದ ಕಂಪನಿಗಳ ಮೇಲೆ ಕ್ರಮ ಕೈಗೊಂಡರೆ ಚೀನಾ ಕೂಡ ಅಮೆರಿಕದ ಕಂಪನಿಗಳನ್ನ ಬ್ಯಾನ್ ಮಾಡುತ್ತೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಅಮೆರಿಕದ ಹೂಡಿಕೆದಾರರು ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ಚೀನಾದಲ್ಲಿ ಹೂಡಿಕೆ ಮಾಡಿದ್ದಾರೆ. ಚೀನಾದಲ್ಲಿ ಅಮೆರಿಕದ ಅಗಾಧವಾದ ಆಸ್ತಿ ಪಾಸ್ತಿಗಳಿವೆ. ಈಗ ಬಲವಾದ ಜಾಗತಿಕ ಪರಿಸ್ಥಿತಿಯನ್ನ ನೋಡಿ. ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲಿ ಯುರೋಪ್ ಅಮೆರಿಕದ ಮಾತಿನಂತೆ ರಷ್ಯಾದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿತು. ಆದ್ರೆ ಈಗ ಯುರೋಪ್ ಕೂಡ ಬಹುಮಟ್ಟಿಗೆ ಚೀನಾದ ಜೊತೆಗಿದೆ. ಅಮೆರಿಕ ಇಡೀ ವಿಶ್ವದ ಜೊತೆ ಶತ್ರುತ್ವ ಕಟ್ಟಿಕೊಂಡಿರೋದ್ರಿಂದ ಯಾವುದೇ ದೇಶ ಅಮೆರಿಕದ ಮಾತನ್ನ ಕೇಳಲು ಸಿದ್ಧವಿಲ್ಲ. ಒಂದು ವೇಳೆ ಅಮೆರಿಕ ತನ್ನ ದೇಶದೊಳಗಿರುವ ಚೀನಾ ಕಂಪನಿಗಳ ಎಲ್ಲಾ ಆಸ್ತಿಯನ್ನ ಜಪ್ತಿ ಮಾಡಲು ಮುಂದಾದ್ರೆ ಚೀನಾ ಕೂಡ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಮತ್ತು ಚೀನಾದಲ್ಲಿರುವ ಅಮೆರಿಕದ ಕಂಪನಿಗಳ ಎಲ್ಲಾ ಆಸ್ತಿಯನ್ನ ಚೀನಾದ ಸರ್ಕಾರ ಕಿತ್ತುಕೊಳ್ಳುತ್ತೆ. ಇದೇ ಕಾರಣಕ್ಕೆ ಶಿ ಜಿನ್ಪಿಂಗ್ ತಮ್ಮ ದೇಶದ ಕಂಪನಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಅಡೆತಡೆ ಇಲ್ಲದೆ ಇರಾನ್ ಮತ್ತು ಅಮೆರಿಕ ನಿರ್ಬಂಧ ಹೇರಿರುವ ಇತರ ದೇಶಗಳೊಂದಿಗೆ ನೀವು ಸ್ವತಂತ್ರವಾಗಿ ವ್ಯಾಪಾರ ಮಾಡಿ. ಈ ಎಲ್ಲ ನಿರ್ಬಂಧಗಳು ನಮ್ಮ ಮುಂದೆ ವ್ಯರ್ಥ. ಮಲ್ಟಿಪೋಲಾರ್ ವರ್ಲ್ಡ್ ಅಂದ್ರೆ ಇದೊಂದು ಐತಿಹಾಸಿಕ ಘಟನೆ ಎಂದು ಪರಿಗಣಿಸಲಾಗುತ್ತಿದೆ. ಅಮೆರಿಕದ ಮಾತಿನಂತೆ ನಡೆಯುತ್ತಿದ್ದ ಜಗತ್ತು ಈಗ ಬದಲಾಗಿದೆ. ವಿಶ್ವದಲ್ಲಿ ಹೊಸ ಗ್ಲೋಬಲ್ ಆರ್ಡರ್ ಬಂದಿದೆ. ಜಗತ್ತು ಈಗ ಮಲ್ಟಿಪೋಲಾರ್ ಆಗಿದೆ. ಅಂದರೆ ಈಗ ಜಗತ್ತಿನಲ್ಲಿ ಕೇವಲ 1 ಅಥವಾ 2 ಅಧಿಕಾರ ಕೇಂದ್ರಗಳಿಲ್ಲ. ಅಂದ್ರೆ ಅಮೆರಿಕ ಅಥವಾ ಚೀನಾ ಮಾತ್ರವಲ್ಲ, ಬದಲಿಗೆ ಹಲವಾರು ಶಕ್ತಿ ಕೇಂದ್ರಗಳಿವೆ. ಯಾರ ಬಳಿ ಹೆಚ್ಚು ಮಿತ್ರ ರಾಷ್ಟ್ರಗಳು ಮತ್ತು ಶಕ್ತಿ ಇದೆಯೋ ಅವರ ಮಾತೆ ಜಗತ್ತಿನಲ್ಲಿ ನಡೆಯುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.